ಯಾಕೆ ಲೇಟು? ಟ್ರಾಫಿಕ್ಕು ಸರ್, ಟ್ರಾಫಿಕ್ ಮುಗಿಸ್ಕೊಂಡು ಬರಬೇಕಲ್ಲ. ಬರೋವಾಗ್ಲೇ ಮನಸ್ಸು ಎಷ್ಟು ಒದ್ದಾಡ್ತಿತ್ತು ಗೊತ್ತಾ, ಮಗುನ ಯಾವಾಗ ನೋಡ್ತೀವೋ ಅಂತ. ಮಿಂಚು ಬ್ಲಡ್ ತೊಗೊಂಡ್ರಪ್ಪ? ಅಯ್ಯೋ ನೋವಾಯ್ತಾ? ಎಷ್ಟು ಕಷ್ಟಪಟ್ಬಿಟ್ಟಿಯೋ ಏನೋ. ಮಿಂಚು ಪುಟ್ಟ, ಇಷ್ಟು ದಿನ ಎಲ್ಲಿದ್ಯೋ ಹೇಗಿದ್ಯೋ, ಎಷ್ಟು ಕಷ್ಟಪಟ್ಟಿದೀಯೋ ನೋಡ್ರಿ. ನಮ್ಮ ಮಗಳು ಎಷ್ಟು ಕಷ್ಟಪಡ್ಬೇಕಾಯ್ತು. ಬಾಮ್ಮ ಪುಟ್ಟ. ಯಾಕೆ ಪುಟ್ಟ ಅಲ್ಲೋಗ್ಬಿಟ್ಟೆ? ನಾವಿಬ್ರು ನಿಮ್ಮ ಅಪ್ಪ ಅಮ್ಮ ರೀ. ನೋಡ್ರಿ ನಮ್ಮ ಮಗಳನ್ನ, ನಾವು ಹತ್ರ ಹೋದ್ರೆ ಅವಳು ದೂರ ಹೋಗಿ ಕುತ್ಕೊಂತಿದ್ದಾಳೆ. ನಾವೇನು ಪಾಪ ಮಾಡಿದ್ವೋ ಏನೋ. ಅವಳಿಗೋಸ್ಕರ ನಾವು ಮಾಡದೇ ಇರೋ ಪೂಜೆ ಇಲ್ಲ, ಹೊರದೇ ಇರೋ ಹರಕೆ ಇಲ್ಲ. ಕೊನೆಗೂ ಆ ದೇವ್ರ ಕಣ್ಬಿಟ್ಟ ನಮ್ಮ ಮಗಳು ಸಿಕ್ಕಿದ್ಲು ಅಂತ ಖುಷಿಯಿಂದ ಇದ್ರೆ ಅವಳು ನಮ್ಮನ್ನ ಅಪ್ಪ ಅಮ್ಮ ಅಂತ ಒಪ್ಕೋತಾನೆ ಇಲ್ವಲ್ರಿ. ಮಗಳೇ, ನಾವೇನಮ್ಮ ನಿನ್ ನಿಜವಾದ ಅಪ್ಪ ಅಮ್ಮ? ಇಲ್ಲ ಇಲ್ಲ, ನೀವು ನನ್ನ ಅಪ್ಪ ಅಮ್ಮ ಅಲ್ಲ, ಇವರೇ ನನ್ನ ಅಪ್ಪ ಅಮ್ಮ. ಅಯ್ಯೋ ಬಿಡೆ, ಅವಳಿನ್ನೂ ಚಿಕ್ಕವಳಲ್ವಾ ಪಾಪ. ಅವಳಿಗೆ ಹಾಲು ಯಾವುದು ನೀರು ಯಾವುದು ಅಂತ ಗೊತ್ತಾಗಲ್ಲ. ಇಷ್ಟತ್ರ ಇದ್ದೀವಿ ನಾವು ಅವಳಿಗೆ. ಅವ್ರ ಅಪ್ಪ ಅಮ್ಮ ಆಗಿ ನಾವು ಕರಿತಿದ್ರೆ ಅವಳು ನಮ್ಮ ಹತ್ರ ಬರ್ತಾ ಇಲ್ಲ. ಎಷ್ಟು ಸಂಕಟ ಆಗ್ತಿದೆ ಗೊತ್ತಾ ನನಗೆ. ಸಮಾಧಾನ ಮಾಡ್ಕೊಳ್ರಿ, ಇಷ್ಟು ದಿನನೇ ಕಾದಿದೀವಂತೆ, ಇನ್ನು ಸ್ವಲ್ಪ ದಿನ ಕಾಯೋಣ. ಮೇಡಮ್, ಟೈಮ್ ಆಯಿತು, ಬನ್ನಿ ಸ್ಯಾಂಪಲ್ಸ್ ತಗೋಣ. ಮೇಡಮ್, ಜಾಸ್ತಿ ಬ್ಲಡ್ ತಗೊಳ್ಳಲ್ಲ ತಾನೆ? ಇಲ್ಲ ಮೇಡಮ್, ಸ್ವಲ್ಪನೇ ತಗೊಳ್ಳೋದು. ಏನು ಹೆಚ್ಚು ಕಮ್ಮಿ ಆಗಲ್ಲ ಅಲ್ವಾ ಮೇಡಮ್? ಇಲ್ಲ ಸರ್, ಯಾಕೆ ಈ ಥರ ಕೇಳ್ತಿದ್ದೀರಾ? ಭಯ ಮೇಡಮ್, ಅದಕ್ಕೆ. ಸರ್, ರಿಪೋರ್ಟ್ ಯಾವಾಗ ಬರ್ಬೋದು ಸರ್? ಡೀಟೇಲ್ DNA ರಿಪೋರ್ಟ್ ಬೇಕಂದರೆ ಒಂದು 6 ವೀಕ್ಸ್ ಬೇಕಾಗುತ್ತೆ. 6 ವಾರ ಆಗುತ್ತಾ ಸರ್? ಅಷ್ಟೊಂದು ದಿನ ಬೇಕಾಗುತ್ತಾ? ಅರ್ಜೆಂಟ್ ಅಂದರೆ ಆಗಲ್ಲ, DNA ಅನಾಲಿಸಿಸ್ಗೆ ಅಷ್ಟು ಟೈಮ್ ಬೇಕಾಗುತ್ತೆ. ಸರ್, ಸ್ವಲ್ಪ ಬೇಗ ಆಗಲ್ವಾ ಸರ್? ಇಲ್ಲ ಅಂತ ಹೇಳಿದ್ನಲ್ಲ, ಇದು ನಡೆಯೋದೇ ಹೀಗೆ, ನೀವು ಕಾಯಲೇಬೇಕು. ಆಯ್ತು ಸರ್, ನಾವಿನ್ನು ನೋಡ್ತೀವಿ. ಥ್ಯಾಂಕ್ ಯು. ಇವ್ರು ಯಾಕೋ ಮಗು ಸಿಕ್ತು ಅನ್ನೋ ಖುಷಿಗಿಂತ ಟೆಸ್ಟ್ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋ ಟೆನ್ಷನ್ಲಿರೋ ಆಗಿದೆಯಲ್ಲ.